ಅರಣ್ಯ ಅಧಿಕಾರಿಗಳಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಅರಣ್ಯ ಇಲಾಖೆಯ ಅರಣ್ಯ ಸಿಬ್ಬಂದಿಯೇ ಟಾರ್ಗೆಟ್ ಮಾಡಿದ್ದಾರೆ. ಎನ್ಕೌಂಟರ್ ದಿನ ಠಾಣೆ ಮುಂದೆ ನೆರೆದಿದ್ದಂತಹ ಜನ ಅರಣ್ಯ ಇಲಾಖೆಯ ಕಚೇರಿಗೆ ನುಗ್ಗಲು ಜನರು ಯತ್ನ ಮಾಡಿದ್ರು. ಒಳಗೆ ನುಗ್ಗೋಣ ಜನರನ್ನ ಪ್ರಚೋದನೆಯನ್ನ ಕೂಡ ಮಾಡಿದ್ರಂತೆ. ಕಾಡುಗಳ ಜನರನ್ನ ಬೇಕಂತಲೇ ಪ್ರವೋಕ್ ಮಾಡಿದ್ದು ಮರಿ ವೀರಪ್ಪನ್ ಎನ್ನಲಾಗ್ತಾ ಇದೆ. ಪಚ್ಚಿದೊಡ್ಡಿ ಗ್ರಾಮದಲ್ಲಿ ಹುಲಿಗೆ ವಿಷ ಹಾಕಿ ಕೊಂದಿದ್ದಂತಹ ಪಾಪಿ ಈ ಒಂದು ಕೃತ್ಯಕ್ಕೆ ಮುಂದಾಗಿರುವಂಥದ್ದು. ಗಂಗನದೊಡ್ಡಿ ಕಾಡುಗಳ ಗೋವಿಂದನಿಂದ ಗಲಾಟೆಗೆ ಕುಮ್ಮಕ್ಕು ನೀಡಲಾಗಿದೆ ಎನ್ನುವಂತಹ ವಿಷಯ ಕೂಡ ಬಹಿರಂಗವಾಗಿದೆ. ಈತ ಹುಲಿಯನ್ನ ಕೊಂದು ತುಂಡರಿಸಿದ್ದಂತಹ ಪಾಪಿ ಮರಿ ವೀರಪ್ಪನ್ ಎಂದೇ ಆ ಭಾಗದಲ್ಲಿ ಖ್ಯಾತಿಯನ್ನ ಪಡೆದುಕೊಂಡಿದ್ದಾನೆ. ನೋಡಿ, ಅರಣ್ಯಾಧಿಕಾರಿಗಳು ಮೂವರನ್ನ ಎನ್ಕೌಂಟರ್ ಮಾಡಿದ್ರು. ಆ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಚೇರಿಯನ್ನು ಕೂಡ ಧ್ವಂಸ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿದ್ರು. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗಿರುವಂಥದ್ದು. ನೋಡಿ, ಪಚ್ಚಿದೊಡ್ಡಿ ಗ್ರಾಮದಲ್ಲಿ ಹುಲಿಗೆ ಈ ಹಿಂದೆ ವಿಷ ಹಾಕಿ ಕೊಂದಿದ್ದಂತಹ ಪಾಪಿ ಯಾರು ಅಂದರೆ ಗಂಗನದೊಡ್ಡಿ ಕಾಡುಗಳ ಗೋವಿಂದ ಅಂತ. ಆತನನ್ನ ಮರಿ ವೀರಪ್ಪನ್ ಅಂತಲೇ ಕರೀತಾರಂತೆ. ಆ ಭಾಗದಲ್ಲಿ ಆತ ಖ್ಯಾತಿಯನ್ನ ಹೊಂದಿರುವಂಥದ್ದು. ಈತನೇ ಈ ಒಂದು ಗಲಾಟೆಗೆ ಪ್ರಚೋದನೆಯನ್ನ ಕೊಟ್ಟಿದ್ದಾನೆ ಅಂತ ಇದೀಗ ಪೊಲೀಸರ ತನಿಖೆಯ ವೇಳೆ ವಿಷಯ ಗೊತ್ತಾಗಿರುವಂಥದ್ದು. ಎನ್ಕೌಂಟರ್ ದಿನ ಠಾಣೆಯ ಮುಂದೆ ಜನರು ನೆರೆದಿರ್ತಾರೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಚೇರಿಗೆ ನುಗ್ಗೋಕೆ ಜನರು ಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಳಗೆ ನುಗ್ಗೋಣ, ಇವರನ್ನ ಸದೆ ಬಡಿಯೋಣ ಅಂತ ಈತನೇ ಅಂದರೆ ಜನರನ್ನ ಪ್ರಚೋದನೆ ಮಾಡಿದ್ದ ಈ ಕಾಡುಗಳ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ವಿಚಾರಣೆಯನ್ನು ಕೂಡ ಮುಂದುವರಿಸಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.